Hello everyone, welcome to Sanmargaha classes. 10th question from The Swan and the Princess chapter. The city is famous dash its historical landmarks. ಈ ಸಿಟಿ ಈ ನಗರವು ತನ್ನ ಐತಿಹಾಸಿಕ ಲ್ಯಾಂಡ್ ಮಾರ್ಕ್ಸ್ಗಳಿಂದ ತುಂಬಾ ಫೇಮಸ್ ಆಗಿದೆ, ಪ್ರಸಿದ್ಧವಾಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳು. ಓಕೆನಾ? ವಾಟ್ ಯು ಶುಡ್ ಡೂ? ಯು ಶುಡ್ ಆಡ್ ಸುಟೇಬಲ್ ಪ್ರಿಪೋಸಿಷನ್ ಇನ್ ದಿಸ್ blank. Okay, so what do you mean by preposition? Preposition is one of the parts of speech. Okay, so here preposition gives you about the place, time, cause, possession and direction of a noun or anything or object, noun or object in the sentence. Okay, so here famous city ಅಂತ ಇದೆ. ಈ ಸಿಟಿ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆನಾ? ಸೊ place means here in, on, under, between ಈ ತರ ಸೆಂಟೆನ್ಸ್ ಅನ್ನ ನೌನ್, ಪ್ರನೌನ್ ಈ ತರ ಆಬ್ಜೆಕ್ಟ್ಸ್ ಅನ್ನ ಜಾಯಿನ್ ಮಾಡುವಂಥದ್ದು. ಓಕೆ, ಸೊ ಹಿಯರ್ time means at, on, in, before, after. Okay, direction means to, into, from, through, across, and possession of, with, about. Cause means because of, due to, some reason. Okay, so like this you have to add suitable preposition according to the meaning of the sentence. Okay children, so we'll see the options now. Option A, off. Option B, for. Option C, into. Option D, about. ಇಲ್ಲಿ ಯಾವ್ದು ಸೂಟ್ ಆಗತ್ತೆ ಅನ್ನೋದನ್ನ ನೀವು ನೋಡ್ಬೇಕು. The city is famous dash its historical landmarks. Famous of ಅಂತ ಹೇಳ್ತೀವ, of its of means possession. Okay, so of its historical landmark ಆಗತ್ತ ಮಕ್ಕಳೇ, ಇಲ್ಲ ಅಲ್ವಾ? ಸೊ ದ ಸಿಟಿ ಇಸ್ ಫೇಮಸ್. ಯಾಕೆ ಫೇಮಸ್ ಆಗಿದೆ? ಕಾಸ್ ಅನ್ನು ತಿಳಿಸ್ಕೊಡ್ಬೇಕು ಇಲ್ಲಿ. ಓಕೆ, ಸೊ ಈ ಒಂದು ಪ್ರಿಪೋಸಿಷನ್ಸ್ ಕೊಟ್ಟಿರೋದ್ರಲ್ಲಿ ಕಾಸ್ ಅನ್ನ ಹೇಳುವಂತ ವರ್ಡ್ ಯಾವುದು? ಕಾಸ್ ಯಾವುದು ಮಕ್ಕಳೇ? ಬಿಕಾಸ್ ಆಫ್, ಡ್ಯೂ ಟು, ಫಾರ್, ಎಟ್ಸೆಟ್ರಾ. ಸೊ ಇಲ್ಲಿ ಹಾಗಾದರೆ ಅಬೌಟ್ ಅನ್ನೋದು ಪೊಸೆಷನ್ ನ ತಿಳಿಸ್ಕೊಡತ್ತೆ ಅಲ್ವಾ? ಸೊ ಆಫ್ ಅನ್ನೋದು ಕೂಡ ಪೊಸೆಷನ್ ತಿಳಿಸ್ಕೊಡತ್ತೆ. ಅದೇ ರೀತಿ ಇಂಟು ಅಂತಂದ್ರೆ ಏನು ಮಕ್ಕಳೇ? ಇಂಟು ಡಿರೆಕ್ಷನ್ ಹೇಳುತ್ತೆ ನಮ್ಗೆ. ಬಟ್ ನಾವು ಇಲ್ಲಿ ಕಾಸ್ ಅನ್ನ ನೋಡ್ತಾ ಇದೀವಿ ಅಲ್ವಾ? ಸೊ ಕರೆಕ್ಟ್ ಆನ್ಸರ್ ಶುಡ್ ಬಿ ಫಾರ್. ದ ಸಿಟಿ ಈಸ್ ಫೇಮಸ್ ಫಾರ್ ಇಟ್ಸ್ ಹಿಸ್ಟೋರಿಕಲ್ ಲ್ಯಾಂಡ್ ಮಾರ್ಕ್ಸ್. ಓಕೆ, ಸೊ ಯಾವುದಕ್ಕೋಸ್ಕರ ಫೇಮಸ್ ಆಗಿದೆ? ತನ್ನ ಐತಿಹಾಸಿಕ ಪ್ರಸಿದ್ಧ ಕಟ್ಟಡಗಳಿಂದ ಫೇಮಸ್ ಆಗಿದೆ. ಓಕೆ, ಸೊ ಆಪ್ಷನ್ ಬಿ, ಫಾರ್ ಇಸ್ ದ ರೈಟ್ ಆನ್ಸರ್.